ಸುದ್ದಿ ಪ್ರಸಾರ ವೀಕ್ಷಕರಿಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದ ಎಚ್.ಸಿ. ಮಹದೇವಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ದಲಿತ ಮುಖಂಡರು ಒತ್ತಾಯಿಸಿದರು. ದಲಿತ ರಾಜಕಾರಣಿಗಳಲ್ಲಿ ಎಚ್.ಸಿ. ಮಹದೇವಪ್ಪನವರು ಮಾತ್ರ ಮುಖ್ಯಮಂತ್ರಿಯಾಗಲು ಅರ್ಹತೆಯಿದೆ. ಪ್ರಿಯಾಂಕ ಖರ್ಗೆಗೆ ಇನ್ನು ವಯಸ್ಸಿದೆ, ಆದ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹದೇವಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಒಕ್ಕೂರಲಿನಿಂದ ಆಗ್ರಹಿಸಿದರು. ಕಳೆದ ಶನಿವಾರ ಮೈಸೂರಿನ ಲಿ ರುಚಿ ಹೋಟೆಲ್ನಲ್ಲಿ ದಲಿತ ಮುಖಂಡರು ಆಯೋಜಿಸಿದ್ದ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ದಲಿತ ಚಳವಳಿಯ ಮುಖಂಡರಾದ ಹರಿಹರ ಆನಂದಸ್ವಾಮಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಹದೇವಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಒಕ್ಕೂರಲಿನಿಂದ ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ರಾಜ್ಯದ ದಲಿತರು ಕಾರಣ. ಇತಿಹಾಸದಿಂದಲೂ ದಲಿತರೂ ಮುಖ್ಯಮಂತ್ರಿಗಳಾಗಿಲ್ಲ, ಆದ್ದರಿಂದ ಸರ್ಕಾರ ಮಹದೇವಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಮಾತನಾಡಿದರು. ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಗುಣ ಮಹದೇವಪ್ಪರಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಕೇವಲ ದಲಿತರಿಂದ ಮತ ಪಡೆಯುತ್ತಿದೆ. ದಲಿತರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ರಾಷ್ಟ್ರ ಮತ್ತು ರಾಜ್ಯದ ಯಾವುದೇ ಮಾಧ್ಯಮಗಳ ಮುಂದೆ ನಿರ್ಭಯವಾಗಿ ಪ್ರತಿಪಾದನೆ ಮಾಡುವಂತ, ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ ದಲಿತರ ಒಬ್ಬ ನಂಬರ್ 1 ಪ್ರತಿಭಾವಂತ ಪತ್ರಕರ್ತ ನಮ್ಮ ಶಿವಕುಮಾರ್ ಅವರಿದ್ದಾರೆ. ಅದರ ಜೊತೆಗೆ ಬದ್ಧತೆಯಿಂದ ಕೂಡಿದಂಥ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರು, ದಲಿತ ಸಂಘಟನೆಯಲ್ಲಿ ಯಾಕೆ ಗೊತ್ತಾ, ಪ್ರೊಫೆಸರ್ ಚಂದ್ರಶೇಖರ್ ಪ್ರಿನ್ಸಿಪಾಲ್, ನಾನು ಅವರು PUCಲಿ ಉಳಿಸಲಿ ಕ್ಲಾಸ್ಮೇಟ್ಸ್. ಬಟ್ ಗೊತ್ತು ನಿಮಗೆ, ನಾವಿಬ್ಬರು ಕ್ಲಾಸ್ಮೇಟ್ಸ್ PUC. ನಾನು ಉಳಿಸೂರಿಗೆ ಹಾಕೋದ್ರಿ ಅಂತ ನಮ್ಮ ಅಕ್ಕ ಬಾವಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಟೊಬ್ಯಾಕೋ ರಿಸರ್ಚ್ ಇತ್ತು, ಅಲ್ಲಿ PUCಗೆ ಸೇರಿಕೊಂಡಿದ್ದೆ. ಅವರು ಅಲ್ಲಿ ನಮ್ಮ ಇಲ್ಲಿಂದ ಚಿಕ್ಕಮಗಳೂರು ರಕ್ತಪುರಿ ಅಲ್ಲಿಂದ ಅವ್ರು ಬರ್ತಾ ಇದ್ರು. ನಮ್ಮ ಅಕ್ಕ ಬಾವ ಇಲ್ಲೇ ರಜೆ ಊರಿಗೆ ಬಂದ್ಬಿಟ್ರೆ ನಾವಿಬ್ಬರು ನಮ್ಮಲ್ಲಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದಿರ್ತಿದ್ವಿ. ಹೀಗಾಗಿ ಆನಂದ ಸ್ವಾಮಿಯವರು ನಮಗೆ ಕಾಲೇಜಿನ ಸಹಪಾಠಿ. ಅವರು ಈ ಥರ ದೊಡ್ಡ ಹೋರಾಟದ ನಾಯಕರಾಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ರಾಜಕೀಯಕ್ಕೆ ಬಂದು ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲಿಸಿ ಈ ಲೆವೆಲ್ ಅಂತ ನನಗೂ ಗೊತ್ತಿಲ್ಲ. ಡೆಸ್ಟಿನಿ ಮತ್ತು ನಮ್ಮ ನಿಲುವುಗಳು ನಮ್ಮನ್ನು ಇಲ್ಲಿ ತಂದೆ ನಿಲ್ಲಿಸಿದ್ದಾರೆ. ಆನಂದ ಸ್ವಾಮಿ ಸನ್ಮಾನ ಅಂದರೆ ಅವರಿಗೆ ಸನ್ಮಾನ ಅಂದರೆ ಸಾಮಾನ್ಯವಾಗಿ ಒಳ ಕೆಲಸಗಳು, ಜನ್ಮ ದಿನಾಚರಣೆ ಅಂದರೆ ಓಡೋದು, ಸತ್ತೋದ್ರೂ ಸಿಕ್ಕಾಪಟ್ಟೆ ಓಡೋದು, ಎಷ್ಟೇ ನೆಗೆಟಿವ್ ಇದ್ರೂ ಅವನಂತರಿಗಿಂತ ಓಡೋದು. ನಮ್ಮ ಮನುಷ್ಯನ ಸಹಜವಾದಂಥ ನಡವಳಿಕೆ. ಆದರೆ ಇಲ್ಲಿ ಹೋರಾಟದ ಬದುಕಿಗೆ ಸಿಕ್ಕಂಥ ಪ್ರಶಸ್ತಿ ಇದೆಯಲ್ಲ, ಇದರ ವಿಶ್ಲೇಷಣೆ ಬೇರೆ. ಆನಂದ ಸ್ವಾಮಿ ಅವರು ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲೆಯ ಸಂಘಟಕರಾಗಿ ಜೇಡಿನಾದರೂ ನಿರ್ವಹಿಸಕ್ಕಾಗಲಿಲ್ಲ ಸ್ವಲ್ಪ ಕಾಲ. ಆಮೇಲೆ ಅವರು ಜಿಲ್ಲೆಯ ದಲಿತ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಂಡರು. ಆನಂತರ ನಮ್ಮ ಮುಳ್ಳೂರು ನಾಗರಾಜ್ ಅವರು, ಬೆಟ್ಟಯ್ಯನವರು, ಘಟಾನುಘಟಿಗಳೆಲ್ಲ ಸೇರಿ ಜಿಲ್ಲೆಯಲ್ಲಿ ಪ್ರಗತಿಪರವಾದಂಥ ಆಲೋಚನೆಗಳನ್ನು ಜನಸಾಮಾನ್ಯರಿಗೆ ಬಿಡಿಸುವಂಥ ಕೆಲಸ ಮಾಡಿದೆ. ರಾಜಕೀಯದಲ್ಲಿ 85ಅಲ್ಲಿ ಫಸ್ಟ್ MLA ಆದರೆ, ಈಗ 25 40 ವರ್ಷ ಆಯಿತು ನಾನು ಅಧಿಕಾರಕ್ಕೆ ರಾಜಕೀಯ ಬಂದು. ನಾನು ದಲಿತ ಸಂಘರ್ಷಿ ಸದಸ್ಯ ಅಲ್ಲ, ಆದರೆ ದಲಿತ ಸಂಘರ್ಷ ಸಮಿತಿಯ ದೊಡ್ಡ ಅಭಿಮಾನಿ. ಯಾವ ಸಂಘಟನೆ ಎಷ್ಟಾದರೂ ಇರಲಿ ಅದು ದೊಡ್ಡ ಅಭಿಮಾನಿ. ನಾನು ಅಷ್ಟೇನು ಬುದ್ಧಿವಂತನೂ ಆಗಲಿಲ್ಲ, ಬಾಳವಾಗಿ ಅಧ್ಯಯನೂ ಮಾಡಿಲ್ಲ. ಆದರೆ ನಿಜವಾದಂಥ ವಿಶ್ವವಿದ್ಯಾಲಯ ನನಗೆ ಸಿಕ್ಕಿದ್ದು ದಲಿತ ಸಂಘಟನೆ, ರಿಯಲ್ ಯೂನಿವರ್ಸಿಟಿ. 1995 ನಾನು MLA ಆದಮೇಲೆ ಹಕ್ಕು ಮತ್ತು ಮೂಲಭೂತಗಳು ಕೇಳೋರು ಯಾರು? ಅವ್ರಿಗೆ ಏನು ಗೊತ್ತಿತ್ತು? ಯಾರು ಗೊತ್ತಿತ್ತು? ನಮ್ಮ ಹಳ್ಳಿಯಲ್ಲಿ ವಾಸ ಮಾಡೋ ದಲಿತರಿಗೆ, ಮಹಿಳೆಯರಿಗೆ, ಯುವಕರಿಗೆ ನೀವೇನು ಹಾಕೋದು? ಕರಪತ್ರ ಹಾಕ್ತಿರಲ್ಲ, ಬರೀತಾರಲ್ಲ ವಿಷಯಗಳನ್ನ, ಅದು ಅವರಲ್ಲಿ ಜಾಗೃತಿ ಮೂಡಿಸಿ. ಈ ಜಾಗೃತಿ ನಿಮಗೆಲ್ಲಿ ಬಂತು? ನೀವೇನು ಕಲ್ತ್ಕೊಂಡ್ರಿ? 1924 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಬಹಿಷ್ಕೃತ ಹಿತಕಾರಣಿ ಸಂಘಟನೆಯನ್ನು ಕಟ್ಟಿದರು. ಎಲ್ಲ ಜನರನ್ನು ಶಿಶು ದಲಿತರನ್ನ ಬಹಿಷ್ಕೃತ ಹಿತಕಾರಣಿ ಸಭಾ. ಯಾವ ಸಮುದಾಯಗಳು ಅವಕಾಶಗಳಿಂದ ವಂಚಿತ ಆಗಿದ್ದಾರೆ, ಯಾವ ಸಮುದಾಯಗಳು ತುಳಿತಕ್ಕೊಳಗಾಗಿದ್ದಾರೆ, ಶೋಷಣೆಗಳು ಒಳಗಾಗಿದ್ದಾವೆ, ಅಕ್ಷರದಿಂದ ವಂಚಿತರಾಗಿದ್ದಾರೆ, ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರಕ್ಕೊಳಗಾಗಿದ್ದಾರೆ, ಆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಸಂಘಟನೆ ಕಟ್ತಾರೆ.